ಕಾಡುಗೋಡಿ ಠಾಣಾ ವ್ಯಾಪ್ತಿಯಲ್ಲಿ 6 ವರ್ಷದ ವೆನಿಲ್ಲಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ತವ್ಯ ಲೋಪದ ಹಿನ್ನೆಲೆ 3 ತನಿಖಾಧಿಕಾರಿಗಳನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಪಿಎಸ್ಐ ನಿಂಗರಾಜು ಮತ್ತು ಇನ್ಸ್ಪೆಕ್ಟರ್ ರಂಗಸ್ವಾಮಿ ಸಸ್ಪೆಂಡ್ ಆಗಿದ್ದಾರೆ. ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೂನ್ 4ರಂದು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದಂತಹ ವೆನಿಲ್ಲಾ ಕೇಸ್ ಪ್ರಕರಣದಲ್ಲಿ ಇದೀಗ ತನಿಖಾಧಿಕಾರಿಗಳ ಲೋಪ ಕಂಡು ಬಂದಿದೆ. ಒಬ್ಬ ಇನ್ಸ್ಪೆಕ್ಟರ್, ಪಿಎಸ್ಐ, ಕಾನ್ಸ್ಟೇಬಲ್ ರನ್ನ ಅಮಾನತು ಮಾಡಲಾಗಿದೆ. ಬೇರೆ ವಿಭಾಗದ ಎಸಿಪಿಯನ್ನ ತನಿಖಾಧಿಕಾರಿಯಾಗಿ ಇದೀಗ ನೇಮಕ ಮಾಡಲಾಗಿದೆ. ಈ ಪ್ರಕರಣ ಕೇವಲ ಕರ್ತವ್ಯ ಲೋಪಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಇದರ ಆಳಕ್ಕಿಳಿದಾಗ ಬೆಚ್ಚಿ ಬೀಳಿಸುವಂತಹ ಸತ್ಯಗಳು, ಘಟನೆಗಳು ಕೂಡ ಹೊರಬರ್ತಾ ಇದೆ. 6 ವರ್ಷದ ಮಗು ವೆನಿಲ್ಲಾ ಸಾವನ್ನಪ್ಪಿದಾಗ ಅದು ಕೇವಲ ಅಪಘಾತ ಅಥವಾ ಅದೊಂದು ನೈಸರ್ಗಿಕ ಸಾವು ಅಲ್ಲ ಅಂತ ಹೇಳಿ ತನಿಖೆಯನ್ನು ಸರಿಯಾಗಿ ನಡೆಸಬೇಕಾಗಿತ್ತು. ಅಧಿಕಾರಿಗಳು ಸರಿಯಾಗಿ ತನಿಖೆಯನ್ನು ನಡೆಸಿಲ್ಲ, ಲಂಚ ತೆಗೆದುಕೊಂಡ್ರ ಅನ್ನುವಂತಹ ಅನುಮಾನಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಮತ್ತೆ ಸಾಕ್ಷ್ಯ ನಾಶ ಮಾಡೋದಕ್ಕೆ ಅಧಿಕಾರಿಗಳೇ ಇಲ್ಲಿ ಕಾಲಾವಕಾಶವನ್ನ ಕೊಟ್ರ ಅನ್ನುವಂತಹ ಅನುಮಾನಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಜೂನ್ 4ರಂದು ಮಗು ಅನುಮಾನಾಸ್ಪದ ರೀತಿಯಾಗಿ ಸಾವನ್ನಪ್ಪುತ್ತೆ. ಸೊ ಅದಕ್ಕೆ ಘಟನಾ ಸ್ಥಳವನ್ನ ಸರಿಯಾಗಿ ಪರಿಶೀಲನೆ ಮಾಡಬೇಕಾಗಿತ್ತು. ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನ ಕೂಡ ಮಾಡಬೇಕಾಗಿತ್ತು. ಇದ್ಯಾವುದನ್ನು ಕೂಡ ಅಧಿಕಾರಿಗಳು ಮಾಡದಂತೆ ಕಾಣಿಸ್ತಾ ಇಲ್ಲ. ಸಾಕ್ಷ್ಯ ನಾಶ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿ ಪರೋಕ್ಷವಾಗಿ ಇಲ್ಲಿ ಕಾಲಾವಕಾಶವನ್ನ ಕೂಡ ಮಾಡಿಕೊಡಲಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತರಾಜು, ಪಾಪ 6 ವರ್ಷದ ಕಂದಮ್ಮ ವೆನಿಲ್ಲಾ ತನ್ನದಲ್ಲದ ತಪ್ಪಿಗೆ ಸಾವನ್ನಪ್ಪಿದೆ. ಆದರೆ ಇಲ್ಲಿ ತನಿಖಾಧಿಕಾರಿಗಳು ಸರಿಯಾಗಿ ಕರ್ತವ್ಯ ನಿಭಾಯಿಸಿದ್ರೆ ಈ ರೀತಿಯಾಗಿ ಆಗ್ತಾ ಇರಲಿಲ್ಲ. ಬರೀ ಸಸ್ಪೆಂಡ್ ಆದ್ರೆ ಸಾಕಾಗೋದಿಲ್ಲ ಅಲ್ವಾ? ಎಸ್ ರಮ್ಯಾ, ಈಗ ಏನು ಕಾಡುಗೋಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ವೆನಿಲ್ಲಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಈಗಾಗಲೇ ಏನು ನಿನ್ನೆ ಅಷ್ಟೇ ಏನು ಆರೋಪಿಯಾದಂತಹ ವೆನಿಲ್ಲಾ ಅವರ ತಾಯಿ ಪ್ರಿಯಾಂಕರನ್ನ ಅರೆಸ್ಟ್ ಮಾಡಲಾಗಿತ್ತು. ಇದಾದ ನಂತರದಲ್ಲಿ ಆಕೆಯನ್ನು ವಿಚಾರಣೆ ನಡೆಸಿದಾಗ ಸಾಕಷ್ಟು ಮಾಹಿತಿಗಳು ಸಹ ಹೊರ ಬಂದಿತ್ತು. ಇದಾದ ನಂತರದಲ್ಲೇ ಇದೀಗ ಏನು ಕಾಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ಏನು ಪ್ರಕರಣ ದಾಖಲಾದ ನಂತರದಲ್ಲಿ ಅಲ್ಲಿ ಕಾರ್ಯನಿರ್ವಹಿಸುತ್ತಂತ ಪಿಎಸ್ಐ ನಿಂಗರಾಜು, ಎಐ ಅಸಿಸ್ಟೆಂಟ್ ಇಬ್ಬರನ್ನು ಈಗ ಪೊಲೀಸ್ ಕಮಿಷನರ್ ಇದೀಗ ಸಸ್ಪೆಂಡ್ ಮಾಡಿದ್ದಾರೆ. 3 ಅಧಿಕಾರಿಗಳನ್ನು ಈಗ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರು ಸಸ್ಪೆಂಡ್ ಮಾಡಿದ್ದಾರೆ. ಏನು ಆ ವೇಳೆಯಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಿದ್ದಂತಹ ಏನು ನಿಂಗರಾಜು ಸೇರಿದಂತೆ ಇತರೆ 3 ಪೊಲೀಸ್ ಅಧಿಕಾರಿಗಳು ಕರ್ತವ್ಯ ಲೋಪವನ್ನ ಎಸಗಿದ್ದಾರೆ. ಅಲ್ಲದೆ ಅನುಮಾನಾಸ್ಪದ ಸಾವು ಅಂತ ಹೇಳಿ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಈ ವೇಳೆ ಅನುಮಾನಾಸ್ಪದ ಸಾವು ಅಂತ ಪ್ರಕರಣ ದಾಖಲೆ ಮಾಡ್ಕೊಂಡಂತ ವೇಳೆಯಲ್ಲಿ ಯಾವುದೇ ವಿಚಾರಣೆ ಕೂಡ ಸರಿಯಾದ ರೀತಿಯಲ್ಲಿ ಮಾಡದೇ ಇಲ್ಲ. ಏನು ಈ ಪ್ರಕರಣವನ್ನ ಹಳ್ಳ ಹಿಡಿಯುವಂತ ಹಂತಕ್ಕೆ ಇವ್ರು ತೆಗೆದುಕೊಂಡೋಗಿದ್ರು. ಅದಾದ ನಂತರದಲ್ಲಿ ಏನು ಆ ಮಗುವಿನ ತಂದೆ ಸ್ವಲ್ಪ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತೆಗೆದುಕೊಂಡು ಹೋಗಿ ಅದಾದ ಬಳಿಕವಷ್ಟೇ ಏನು ಅವ್ರು ಒತ್ತಡ ಹಾಕಿದ ಮೇಲಷ್ಟೇ ಇದು ಪ್ರಕರಣಕ್ಕೆ ಸ್ವಲ್ಪ ಜೀವ ತುಂಬಿದ್ರು. ಆ ಹಿನ್ನೆಲೆಯಲ್ಲಿ ಇಂದು ಏನು ಸೀಮಂತ್ ಕುಮಾರ್ ಅವರು ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ರಂಗಸ್ವಾಮಿ ಸೇರಿದಂತೆ ಹೆಡ್ ಕಾನ್ಸ್ಟೇಬಲ್ ರಂಗಸ್ವಾಮಿ, ಪಿಎಸ್ಐ ನಿಂಗರಾಜು ಅವರನ್ನ ಈಗಾಗಲೇ ಒಟ್ಟು 3 ಜನರನ್ನ ಸಸ್ಪೆಂಡ್ ಮಾಡಲಾಗಿದೆ. ಓಕೆ ಹನುಮಂತು, ನೋಡಿ, ಹಣಕಾಸಿನ ವ್ಯವಹಾರದ ಬಗ್ಗೆಯೂ ಕೂಡ ಒಂದಷ್ಟು ಅನುಮಾನಗಳು, ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಕೇಸನ್ನ ಹಳ್ಳ ಹಿಡಿಸ್ಬೇಕು ಅಂತ ಹೇಳಿ ಪೊಲೀಸ್ನವರು ಏನಾದ್ರೂ ಲಂಚ ತೆಗೆದುಕೊಂಡಿದ್ರಾ? ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ ಅಂತ? ಎಸ್ ರಮ್ಯಾ, ಇದೀಗ ಏನು ಪ್ರಿಯಾಂಕಾ ಅಕೌಂಟ್ ನಲ್ಲಿ ಸುಮಾರು 10 ಲಕ್ಷ ಹಣ ಇತ್ತು. ಆದ್ರೆ ಆ ಪ್ರಿಯಾಂಕಾ ಎಲ್ಲೂ ಕೂಡ ತಪ್ಪಿಸಿಕೊಂಡಂತ ವೇಳೆಯಲ್ಲಿ ಎಲ್ಲೂ ಕೂಡ ₹1 ಕೂಡ ಟ್ರಾನ್ಸಾಕ್ಷನ್ ಮಾಡಿರಲಿಲ್ಲ. ಬದಲಾಗಿ ಆಕೆ 5 ಲಕ್ಷ ರೂಪಾಯಿ ಹಣವನ್ನು ತೆಗೆದುಕೊಂಡು ಹೋಗಿದ್ಲು. ಒಂದು ಕಡೆ ಎಲ್ಲೋ ನೋಡ್ತಿದ್ರೆ ಈ ಟ್ರಾನ್ಸಾಕ್ಷನ್ ಸಂಬಂಧಪಟ್ಟಂತೆ ಆಕೆ ತಪ್ಪಿಸಿಕೊಳ್ಳುವ ನಿಟ್ಟಿನಲ್ಲಿ ಪೊಲೀಸರು ಎಲ್ಲೋ ಒಂದ್ ಕಡೆ ಸಹಾಯ ಮಾಡಿದ್ರು ಅನ್ನೋ ಕೂಡ ಅನುಮಾನ ಕೂಡ ವ್ಯಕ್ತವಾಗಿದೆ. ಯಾವಾಗ ಪ್ರಕರಣ ಗಂಭೀರತೆಯನ್ನ ಪಡ್ಕೊಳ್ತಾ ಹೋಗ್ತೋ ಅದಾದ ನಂತರದಲ್ಲಷ್ಟೇ ಏನು ಆಕೆಯನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನ ಹೆಚ್ಚಿನವಾಗಿ ತನಿಖೆ ಪೊಲೀಸ್ ಅಧಿಕಾರಿಗಳಿಗೆ ಏನ್ ಸಸ್ಪೆಂಡ್ ಆಗಿದ್ದಾರೆ ಅವರನ್ನ ಹೆಚ್ಚಿನ ತನಿಖೆಗೆ ಏನಾದ್ರು ಒಳಪಡಿಸಿದ್ರೆ ಎಲ್ಲೋ ಒಂದು ಕಡೆ ಏನು ಪೊಲೀಸರು ಏನಾದ್ರು ಈ ಪ್ರಕರಣವನ್ನ ಹಳ್ಳ ಹಿಡಿಸೋಕೆ ಏನಾದ್ರು ಪ್ರಯತ್ನ ಪಟ್ಟಿದ್ರ ಅನ್ನೋದಷ್ಟೇ ಇದೀಗ ಇಂದಿನ ದಿನಗಳಲ್ಲಿ ಹೊರ ಬರಬೇಕಾಗಿದೆ. ಥ್ಯಾಂಕ್ ಯು ಡೀಟೇಲ್ಸ್ಗೆ.